ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು SSLC ಮತ್ತು PUC ಕಂಪ್ಲೀಟ್ ಮಾಡಿದ್ದೀರಾ, ನೀವು ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಮತ್ತು ಗೋರ್ಮೆಂಟ್ ಸೀಟ್ಗಳನ್ನು ಗೋರ್ಮೆಂಟ್ ಕಾಲೇಜ್ಗಳನ್ನು ಪಡ್ಕೊಳ್ಳಿಕ್ಕೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲುವಾಗಿ ವೇಟ್ ಮಾಡ್ತಾ ಇದ್ದರೆ, ಸೊ ಈಗಾಗಲೇ PUC ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಮತ್ತು SSLCಯ ಒಂದು ರಿಸಲ್ಟ್ ಒಂದು ಕೂಡ ಎಕ್ಸಾಮ್ ಟುದೊಂದು ಬಾಕಿ ಇರುವಂಥದ್ದು. ಇವು ಎರಡರ ಒಂದು ಏನಪ್ಪ ಅಂದ್ರೆ ಮಧ್ಯದಲ್ಲಿ ಪ್ರತಿ ವರ್ಷ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ಉದಾಹರಣೆಗೆ ನಾನು ಎಕ್ಸಾಂಪಲ್ ತೋರಿಸ್ತೇನೆ. ಒಂದು ಹೋದ ವರ್ಷ, ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಹೋದ ವರ್ಷ ಒಂದು ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ಪ್ರವೇಶಕ್ಕೆ ಸಂಬಂಧಿಸಿದಂತೆ. ಈ ಒಂದು ನೋಟಿಫಿಕೇಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೋದ ವರ್ಷ ಏನು ಅಪ್ಲಿಕೇಶನ್ ಬಿಟ್ಟಿದ್ದ ದಿನಾಂಕ ಏನಿದೆ ಅಂದರೆ 13/6/2024 ಅಂತ ಇತ್ತು. ಅಂದರೆ ಜೂನ್ 13ನೇ ತಾರೀಕಿಗೆ ಅಪ್ಲಿಕೇಶನ್ಗಳನ್ನು ಬಿಟ್ಟಿದ್ದರು ಮತ್ತು ಜುಲೈ 12ನೇ ತಾರೀಕು ತನಕ ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು. ಮತ್ತು ಎಕ್ಸ್ಟೆಂಡೆಡ್ ಕೂಡ ಕೊಟ್ಟಿದ್ದರು. ಏನಪ್ಪ ಅಂತಂದರೆ ಒಂದು 10 ದಿನ ತನಕ ಮುಂದೆ ಎಕ್ಸ್ಟೆಂಡ್ ಕೊಟ್ಟಿದ್ದರು. ಅದು ಸೆಕೆಂಡ್ರಿ. ಬಟ್ ಅಪ್ಲಿಕೇಶನ್ಸ್ಗಳು ನಿಮ್ಗೆ ಯಾವಾಗ ಬರ್ತಾಯಿದೆ ಅಂತ ಕೇಳ್ತಿದ್ದೀರಲ್ಲ, ನೋಡಿ, ಇದು ಒಂದು ಹೋದ ವರ್ಷದ ಲೈವ್ ಪ್ರೂಫ್ ತೋರಿಸ್ತಾ ಇರುವಂಥದ್ದು. ಜೂನ್ ಹೋದ ವರ್ಷ ಜೂನ್ 13 ಆಗಿತ್ತು. ಈ ವರ್ಷ ಅದೇ ಜೂನ್ 13 ಅಥವಾ 15 ಇಷ್ಟರದಲ್ಲಿ 2ನೇ ವಾರದಲ್ಲಿ ನಿಮಗೆ ಏನಾಗ್ಬೋದು ಅಂದರೆ ಅಪ್ಲಿಕೇಶನ್ಗಳನ್ನು ಬಿಡ್ಬೋದು.